ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದ್ ರೀತಿ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡ್ತಾ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತ ಅಶ್ವಿನ್ ಅವರೇ, ಸುಮಲತಾ ಅವರನ್ನ ಕಳೆದ ಬಾರಿಯ ಚುನಾವಣೆಯಲ್ಲಿ ನೋಡ್ತಿದ್ದ ದೃಷ್ಟಿಗೂ ಈಗ ಒಂದು ವಾರದಿಂದ ನೋಡ್ತಿರೋ ದೃಷ್ಟಿಗೂ ಬಹಳ ವ್ಯತ್ಯಾಸ. ಅಕ್ಕ ಅನ್ಬಿಟ್ರು, ಪರ್ಮನೆಂಟ್ ಶತ್ರು ಅಲ್ಲ ಅನ್ಬಿಟ್ರು. ಇದೇ ಕುಮಾರಸ್ವಾಮಿ ಅವರು 4.5 ವರ್ಷದಿಂದ ಏನೇನ್ ಹೇಳಿದ್ರು ಅಶ್ವಿನ್ ಅವರೇ? ಕುಮಾರಣ್ಣವರು ಅಲ್ಲ, ಕಳೆದ ಚುನಾವಣೆಯಲ್ಲಿ ಎಲ್ಲೂ ಒಂದು ಬೇಜವಾಬ್ದಾರಿತನದ ಒಂದು ಹೇಳಿಕೆಗಳನ್ನ ಹೇಳಿರಲಿಲ್ಲ. ಅದೆಲ್ಲ ಕ್ರಿಯೇಟ್ ಮಾಡಿದ್ ಕಾಂಗ್ರೆಸ್ ಅವ್ರು ಕ್ರಿಯೇಟ್ ಮಾಡಿದ್ರು. ಅದೆಲ್ಲೋ ಒಂದು ಕಡೆ ಅದು ಬೆಟ್ಟವಾಗಿ ಹೋಗಿತ್ತು ಹೊರತು ಕುಮಾರಣ್ಣವ್ರಿಗೆ ಅನಿವಾರ್ಯತೆ ಇರಲಿಲ್ಲ ಮಂಡ್ಯ ಜಿಲ್ಲೆ. ಒಂದು ನಿಮಿಷ ಹೇಳ್ತೀನಿ, ನಾನು ಇದು ಕಂಪ್ಲೀಟ್ ಮಾಡ್ತೀನಿ. ಕುಮಾರಣ್ಣ ಅವರಿಗೆ ಅನಿವಾರ್ಯತೆ ಇರಲಿಲ್ಲ. ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ, ಕಾರ್ಯಕರ್ತರಿಗೆ, ಅಲ್ಲಿನ ಪದಾಧಿಕಾರಿಗಳಿಗೆ ಅನಿವಾರ್ಯತೆ ಇತ್ತು. ಏನಕ್ಕೆ ಅಂದ್ರೆ ಕುಮಾರಣ್ಣ ಬಂದ್ರೆ ಗೆದ್ರೆ ಅಭಿವೃದ್ಧಿ ಆಗುತ್ತೆ ಜಿಲ್ಲೆ, ಅಕ್ಕಪಕ್ಕದ ಜಿಲ್ಲೆಗಳಿಗೂ ಒಂದು ಶಕ್ತಿ ಬಂದಂತಾಗುತ್ತೆ. ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಗ್ರಾಮಾಂತರ, ತುಮಕೂರು, ಹೀಗೆ ಕುಮಾರಣ್ಣವ್ರು ಕಂಟೆಸ್ಟ್ ಮಾಡಬೇಕು ಅಂತ 8 ವಿಧಾನಸಭಾ ಕ್ಷೇತ್ರದ ನಾಯಕರುಗಳು ಕೇಳ್ಕೊಂಡ್ರು. ಆದ್ರಿಂದ ಕುಮಾರಣ್ಣ ಅವ್ರು ಬಂದಿದ್ದಾರೆ ಹೊರತು ಇಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ನಿಮಿಷ ಚಿಕ್ಕದಾಗಿ 20 ಸೆಕೆಂಡ್ ನಿಮ್ ಪಾಯಿಂಟ್ ಹೇಳ್ತೀನಿ. 20 ಸೆಕೆಂಡ್. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಬಗ್ಗೆ ನಾನು ವೈಯಕ್ತಿಕವಾಗಿ ಇಲ್ಲಿ ಟೀಕೆ ಮಾಡಲ್ಲ. ಅವರು ಇಷ್ಟು ದಿನ ಒಂದು ಪ್ರಾದೇಶಿಕತೆ ಅನ್ನೋದು, ಕನ್ನಡದ ಅಸ್ಮಿತೆ ಇಲ್ದಿರೋ ಅವರು ಈ ಚುನಾವಣೆ ಸಂದರ್ಭದಲ್ಲಿ ರಾತ್ರೋರಾತ್ರಿ ಬಂದಿದೆ. ಅಭಿವೃದ್ಧಿ, ದೂರದೃಷ್ಟಿತನ, ಕೈಗಾರೀಕರಣ ಆಗಿದ್ದಿದ್ರೆ ಆ ವಿಚಾರಗಳನ್ನ ಇಟ್ಕೊಂಡು ಕರ್ನಾಟಕದಲ್ಲಿ ಚುನಾವಣೆಗೆ ಹೋಗ್ತಿದ್ರು. ಈ ಬಾರಿ ಅಭಿವೃದ್ಧಿ ಇಲ್ಲ, ಗ್ಯಾರಂಟಿ ಹೋಗ್ತಿದ್ದಾರೆ. ಗ್ಯಾರಂಟಿ ನಿಮ್ಗೆಲ್ರಿಗೂ ಗೊತ್ತಿದೆ, ಗ್ಯಾರಂಟಿ ಅಭಿವೃದ್ಧಿ ಅಲ್ಲ, ಗ್ಯಾರಂಟಿ ಮೂಲಭೂತ ಸೌಕರ್ಯ ಅಲ್ಲ ಅಂತ. ಇವರು ಗೊತ್ತಾಗಿ ಇವಾಗ ಯಾವ ಅಭಿವೃದ್ಧಿ ಏನು ನಾವು ಸಾಧನೆ ಮಾಡಿದ್ದೀವಿ ಕಳೆದ 8-9 ತಿಂಗಳಿಂದ ಅಂತ ಇವರು ಚುನಾವಣೆ ರಾಜ್ಯದಲ್ಲಿ ಹೋಗ್ತಾರೆ. ಅದರಿಂದ ಇವರು ಈ ದಿನಕ್ಕೆ ಒಂದೊಂದು ಸ್ಕ್ರಿಪ್ಟ್ನ ರೆಡಿ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು. ಇವಾಗ ಮೊನ್ನೆ ಹೇಳಿದ್ರು ಕನ್ನಡದ ಅಸ್ಮಿತೆ ಅಂತ. ಇಷ್ಟು ದಿನ ಎಲ್ಲೋಗಿತ್ತು? ಮೇಕೆದಾಟು ವಿಚಾರದಲ್ಲಿ ಏನ್ ಕ್ರಮ ಕೈಗೊಂಡ್ರು? ಪಕ್ಕದ ಸ್ಟಾಲಿನ್ ಅವರು ಒಂದ್ ಮಾತು ಹೇಳಿದ್ರು, ನಾವೇನಾದ್ರು ಅಧಿಕಾರಕ್ಕೆ ಬಂದ್ರೆ ನೀವು ನಮ್ಮನ್ನ ಗೆಲ್ಸಿದ್ರೆ ನಾವು ಮೇಕೆದಾಟನ್ನ ಆಗ್ಲಿಕ್ಕೆ ಬಿಡಲ್ಲ ಅಂತ ಅಂದ್ರು. IND ಅಲಯನ್ಸ್ ಕಾಂಗ್ರೆಸ್ ಅವರು ವಿರೋಧ ವ್ಯಕ್ತಪಡಿಸಿದ್ರ. ಇವತ್ತು ಅಂತರ ಕಾಯ್ಕೊಳ್ಳಿಕ್ಕೆ ಅವರು ಕಾಂಗ್ರೆಸ್ ಅವರು ಪ್ರಯತ್ನ ಪಡ್ತಾರೆ. ಏನಕ್ಕೆ ಅಂದ್ರೆ ಕಾವೇರಿ ಜಲಾನಯದ ಅಚ್ಚುಕಟ್ಟು ಪ್ರದೇಶದ ಮತದಾರರು ಖಂಡಿತ ಪೂಜ್ಯ ಪಕ್ಷಾತೀತವಾಗಿ ನಾವೆಲ್ಲರೂ ಮಹದಾಯಿ ಆಗಿರ್ಬೋದು, ಕೃಷ್ಣ ಇರ್ಬೋದು, ಭದ್ರಾ ಇರ್ಬೋದು, ಮೇಕೆದಾಟು ವಿಚಾರದಲ್ಲಿ ನಾವೆಲ್ಲರೂ ನೀರಾವರಿಗೋಸ್ಕರ ಹೋರಾಡೋಣ ಅಂತ ಪಕ್ಷಾತೀತವಾಗಿ ಹೇಳಿದ್ದಾರೆ. ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಿರೋದು ಇನ್ ಕೇಸ್ ಗೆದ್ರು ಅಂತಂದ್ರೆ ನಿಮ್ಮ ಪಕ್ಷಕ್ಕೆ ಕೇವಲ ಒಂದು ಕ್ಷೇತ್ರದ ಬಗ್ಗೆ ಆತಂಕ ಅಲ್ಲ, ಓವರ್ ಆಲ್ ಕುಮಾರಸ್ವಾಮಿ ಅವರ ಆ ವರ್ಚಸ್ಸು ಅಭಿವೃದ್ಧಿ ಆಗ್ತಾ ಹೋಗುತ್ತಲ್ಲ. ನೇರವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಗೇನ್ ಶಿಫ್ಟ್ ಆಗಿತ್ತು, ಸ್ವಲ್ಪ ಒಕ್ಕಲಿಗ ಓಟ್ಗಳು ಡಿ.ಕೆ. ಶಿವಕುಮಾರ್ ಅನ್ನೋ ಫ್ಯಾಕ್ಟರ್ ಇಂದ ಮತ್ತಲ್ಲಿ ಕಾಂಪಿಟೇಷನ್ ಶುರುವಾಗುತ್ತೆ. ಆತಂಕ ಇರೋದು ದೊಡ್ಡ ಮಟ್ಟಕ್ಕೆ ಅಂತ, ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಂತ. ಆ್ಯಕ್ಚುಲಿ JDS ವಕ್ತಾರರು ಹೇಳಿದರು, ಇವತ್ತು 8 ಜನ ನಾವು 7 ಜನ ಅಲ್ಲಿರ್ತಕ್ಕಂಥ ಎಲ್ಲರೂ ಕುಮಾರಸ್ವಾಮಿನ ಕರೆದ್ರು ಅನಿವಾರ್ಯವಾಗಿ ಒಂದೊಂದು MP ಎಲೆಕ್ಷನ್ಗೂ ಒಂದೊಂದು MLA ಎಲೆಕ್ಷನ್ಗೂ ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಅನಿವಾರ್ಯತೆ ಬರ್ತೈತೆ. ಅನಿವಾರ್ಯ ಬರುತ್ತೆ, ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ನಿಂತ್ಕೊಳ್ತಾರೆ, ಕಂಟೆಸ್ಟ್ ಮಾಡ್ತಾರೆ. ಅನಿವಾರ್ಯಕ್ಕೆ ಬರ್ತೈತೆ, ರಾಮನಗರ ಬಂದು ಎಲೆಕ್ಷನ್ ನಿಂತ್ಕೊಳ್ತಾರೆ. ಅದಲ್ಲ, ಒಂದು ನಿಮಿಷ ಅನಿವಾರ್ಯತೆ ಅನ್ನೋ ಪದಕ್ಕೆ, ಅನಿವಾರ್ಯ ಅನ್ನೋ ಪದಕ್ಕೆ ಅವರು ಒಂದು ಅಸೆಂಬ್ಲಿ ಎಲೆಕ್ಷನ್ ಮತ್ತೆ ಲೋಕಸಭೆ ಎಲೆಕ್ಷನ್ಗೆ ಒಂದೊಂದು ಸಂದರ್ಭದಲ್ಲೂ ಸರ್ಕಾರಿ ಕಟ್ಟಡಗಳನ್ನ ಕಟ್ಟಿಸಿದ್ದಾರೆ. ರಾಮನಗರ ಇವತ್ತು ರೋಡ್ ಇರ್ಲಿಲ್ಲ, ಗೊತ್ತಾ ನಿಮ್ಗೆ? ಕನಕಪುರದಿಂದ ಬೆಂಗಳೂರಿಗೆ ಬರಲಿಕ್ಕೆ ರೋಡ್ ಸಮುದಾಯದ ಓಟ್ಗಳು ಡಿ.ಕೆ. ಶಿವಕುಮಾರ್ ಅವರನ್ನು ಸಿಎಂ ಮಾಡ್ಲಿಲ್ಲ ನಿಮ್ ಪಕ್ಷ, ಮಾಡ್ಲಿಲ್ಲ ನಿಮ್ ಪಕ್ಷ. ಈಗ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರು, ಕೇಂದ್ರದಲ್ಲಿ ಒಂದು ಒಳ್ಳೆ ಸಚಿವ ಸ್ಥಾನವನ್ನ ಕುಮಾರಣ್ಣ ಅವರಿಗೆ ಕೊಡ್ಲಾಗತ್ತೆ. ಹುಟ್ಕೊಳ್ತು ಆಸೆ ಮತ್ತೆ ಒಕ್ಕಲಿಗ ಸಮುದಾಯದಲ್ಲಿ. ಇವರು ಮೋಸ ಮಾಡಿದ್ರು ಕಾಂಗ್ರೆಸ್ನವರು, ಸಿಎಂ ಮಾಡ್ಲಿಲ್ಲ ನಮ್ಮ ಒಕ್ಕಲಿಗ ಸಮುದಾಯದ ಡಿ.ಕೆ. ಶಿವಕುಮಾರ್ ಸಮುದಾಯ ಯಾವುದು, ಚೆಲುನಾರಾಯಣ ಸ್ವಾಮಿ ಸಮುದಾಯ ಯಾವುದು, ಜಯಚಂದ್ರ ಅವ್ರ ಸಮುದಾಯ ಯಾವುದು, ಅದಾದ್ಮೇಲೆ ನಮ್ಮ ಬಾಲಕೃಷ್ಣ ಅವ್ರ ಸಮುದಾಯ, ಗೌಡ್, ಈ ಕ್ಷೇತ್ರಗಳು ಕೆಲವರೇನು ದೇವೇಗೌಡರು ಕುಟುಂಬಕ್ಕೆ ಏನು ನಾವೇನು ರಿಸರ್ವೇಶನ್ ಮಾಡಿಕೊಟ್ಟಿಲ್ಲ. SM ಕೃಷ್ಣ ಅವ್ರು ಯಾರು? ದಯಮಾಡಿ ಅಲ್ಲಲ್ಲ, ಗೌಡಾಳಿಕೆ ಅಸ್ಮಿತೆ ಅಥವಾ ಗೌಡ್ರ ಅನ್ನೋ ವಿಷಯ ಇದೆಯಲ್ಲ, ಅದನ್ನ ಹೇಳಿದ್ದವರು ಶಿವಕುಮಾರ್ ಅವರಿಗೆ ಮೋಸ ಮಾಡಿದ್ದೀರಾ? ಯಾಕೆ ಕಳೆದ ಚುನಾವಣೆಯಲ್ಲಿ ಹೇಳಿದ್ರು ಅವರು
CM ಒಕ್ಕಲಿಗರೇ ಮಾಡ್ತಾರೆ, ನೀವೆಲ್ಲ CM ನನ್ನ ಮತ ಹಾಕಿ ಅವಕಾಶ. ನನ್ನ CM ಮಾಡ್ತಾರೆ ಅಂತ. ಕೊಡ್ತಾರೆ ಸರ್. ಏನ್ ಮಾಡಿದ್ರಿ? ಸರ್ ಪ್ರಜಾಪ್ರಭುತ್ವ ನಾವೇನು 5 ವರ್ಷ ನೋಡಿ, ಪರಿಪೂರ್ಣ ಅದೇ ಮತ್ತೆ ಮುಗಿದಿಲ್ಲ. ಅದನ್ನ ಪ್ರಜಾಪ್ರಭುತ್ವ ಪ್ರಶ್ನೆ ಡಿ ಕೆ ಕೇಳಿದ್ರು ಶಿವಕುಮಾರ್ ನೀವು ಇನ್ನೂ ವಯಸ್ಸಿದೆ, ಎಲ್ಲವೂ ಇದೆ. 5 ಕಾಂಗ್ರೆಸ್ ವರ್ಷದೊಳಗೆ ಆಗ್ತಾರೆ ನೋಡಿ, ಅಂತ ದಯಮಾಡಿ ಪರೋಕ್ಷವಾಗಿ. ಕಾಂಗ್ರೆಸ್ನವರೇ ಪ್ರತಾಪ್ ಸರ್, ಸಿಂಹ ಅವರು announce ದಯಮಾಡಿ ಮಾಡಿದ್ದಾರೆ, ಕಾಂಗ್ರೆಸ್ನವರೇ ಗೆಜೆಟ್ ಗೌರವ ಡಿ ಕೆ ಮೋಸ ಶಿವಕುಮಾರ್ ಮಾಡಿ ಚೀಫ್ ಮಿನಿಸ್ಟರ್ ಮಾಡುವಂತ ಕಾಲ ಬರುತ್ತೆ. ಮಾಡ್ತೀವಿ, ವೆಯ್ಟ್ ಮಾಡಿ. ಡಿ ಕೆ ಶಿವಕುಮಾರ್ ಗಿಂತ ಬೇರೆಯವರು ಇನ್ನೂ ರೇಸಲ್ಲಿ ಇದ್ದಾರೆ ಅಂತ ನಿಮ್ಮ ಅದಲ್ಲ ನಾನು ಯಾವ್ದು ಹೇಳಿದಂದ್ರೆ ಎಲ್ಲೋ ಒಂದ್ ಅದೇ ಕಡೆ ಅವ್ರು 3-4 ಮುಂದೊಂದು ದಿನ ಕ್ಷೇತ್ರದಲ್ಲಿ ಆಗ್ತಾರೆ, ಬೇರೆಯವ್ರು ಆಗ್ಲಿ ಗೌಡ್ರು ಅಂತ ನಿಮ್ಮ ಓಟು ಅರ್ಥ. ಡೈವರ್ಟ್ ಆಗ್ಬಿಡುತ್ತಲ್ಲ ಅಂತ ಮೇಡಮ್ ಕೇಳಿದ್ ನಾನು ಉತ್ತರ ಕೊಡ್ತಾ ಇದ್ದೀನಿ. ಗೌಡ್ರು ಮತ್ತೆ ಏನು ಇವರು ಯಾರು ಕುಮಾರಸ್ವಾಮಿ ಅವರ ಏನು ಮನೆತನಕ್ಕೆ ಮಾತ್ರ ಗಂಟು ಬಿದ್ದಿಲ್ಲ. ಬೇಕಾದಷ್ಟು ಜನ ನಮ್ಮ ಕಾಂಗ್ರೆಸ್ನಲ್ಲೂ ಬೇಕಾದಷ್ಟು ಜನ ಗೌಡ್ರುಗಳಿದ್ದಾರೆ. ಕೃಷ್ಣ ಬೈರೇಗೌಡರು ಯಾರು, ನಮ್ಮಲ್ಲೂ ಸಹ ಬೇಕಾದಷ್ಟು ಜನ ಗೌಡ್ರುಗಳಿದ್ದಾರೆ. ಗೌಡ್ರುಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೊರತೆನೇ ಇಲ್ಲ. ಮಂಡ್ಯದ ಚರ್ಚೆ ಇವತ್ತಿಗೆ ನಿಲ್ಲೋದಿಲ್ಲ. ಒಂದ್ ಹಂತಕ್ಕೆ ಇವತ್ತಿನಿಂದ ಹೊಸ ಸ್ವರೂಪದಲ್ಲಿ ಪ್ರಾರಂಭ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಟೈಮ್ ಇಲ್ಲ ಸರ್, ಬನ್ನಿ ಮತ್ತೆ ಚರ್ಚೆ ಮಾಡೋಣ. ಇದೇ 3ನೇ ತಾರೀಕು ಇದೇ ಚರ್ಚೆ. ವೆಂಕಟೇಶ್ ಅವರೇ 3ನೇ ತಾರೀಕು ಮತ್ತಿದೇ ಚರ್ಚೆ. ಸುಮಲತಾ ಅವರು ಅನೌನ್ಸ್ ಮಾಡಿದಾಗ ಮತ್ತಿದೇ ಚರ್ಚೆ ಮಾಡೋಣ. ಮಂಡ್ಯದ ಚರ್ಚೆ ಇವತ್ತಿನಿಂದ ಅಧಿಕೃತವಾಗಿ ಪ್ರಾರಂಭವಾಗಿದೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್ ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.